ಇವಾಗ 30 ವರ್ಷ ಆದ್ಮೇಲೆ ಜೀವನ ಹೇಗಿರ್ಬೇಕು ಅಂತ ಡಿಸೈನ್ ಮಾಡೋಣ. 60ಕ್ಕೆ ಅರಳು ಮರಳು ಅಂತಿದ್ರಲ್ಲ, ಅದನ್ನ ಇವಾಗ 30ಕ್ಕೆ ಮಾಡ್ಕೊಂಬೋಣ. ಸಿಕ್ಕಾಪಟ್ಟೆ ಮರುವು. ಮನೆ ಬೀಗ ಹಾಕ್ಬಿಟ್ಟು 30 ಸಲ ಚೆಕ್ ಮಾಡ್ಬೇಕು ಅವ್ರು ಹಾಕಿದೀನಿಲ್ವಾ ಅಂತ. ಬಟ್ ಹಾಕಿರ್ತಾರೆ, ಅವ್ರ ಮನ್ಸಲ್ಲಿ ಹಾಕಿಲ್ಲ ಅಂತ ಅನ್ಸ್ತಾ ಇರ್ಬೇಕು. ಆಮೇಲೆ ಗಾಡಿ ಬೀಗ ಗಾಡಿಲೇ ಬಿಟ್ಬಿಟ್ಟು ಬರೋದು, ಈ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಆಫ್ ಮಾಡದೇ ಇರೋದು, ಪೆಟ್ರೋಲ್ ಹಾಕ್ಸಿದ್ಮೇಲೆ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಹಂಗೆ ಬಿಟ್ಬಿಡೋದು. ಸೊ ಈ ತರ ಮಾರಣಾಂತಿಕ ಮರುವುಗಳನ್ನ ಸ್ವಲ್ಪ ಕೊಡೋಣ. ಸಡನ್ ಆಗಿ ಒಂದಿನ ಸ್ಪಿರಿಚುಯಾಲಿಟಿ ಅಂತ ಇದ್ಬಿಡ್ಲಿ, ಬರೀ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಬರೀ ಇವೆ. ಮನೇಲಿ ಇವನೇನೋ ಹುಚ್ಚ ಆಗ್ಬಿಡಿದಾನೆ ಅಂತ ಅನ್ಕೋಬೇಕು. ಬಟ್ ಇವನ್ ಪ್ರಾಬ್ಲಮ್ಸ್ ಇವನ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಮನೇಲಿ ಏನಾದ್ರು ಹೇಳ್ಕೊಳ್ಳೋಣ ಅಂತ ಹೇಳಿದ್ರೆ ಇನ್ನ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೇಕು. ಬಟ್ ಹೇಳ್ಕೊಳ್ಳಿಲ್ಲ ಅಂದ್ರೆ ಇವ್ ನಿಜವಾಗ್ಲೂ ಹುಚ್ಚ ಆಗ್ಬಿಡ್ತಾನೆ. ಆಮೇಲೆ ಈ ವಾಟ್ಸ್ಆಪ್ ಡಿಪಿಗಳಿಗೂ ದೇವ್ರ ಪಿಕ್ಚರ್ಗಳು, ಆಮೇಲೆ ಇನ್ಸ್ಟಾ ಸ್ಟೋರಿ, ವಾಟ್ಸ್ಆಪ್ ಸ್ಟೇಟಸ್ ಏನೇ ಆಗಲಿ ಎಲ್ಲ ಕಡೆ ಬರೀ ದೇವಸ್ಥಾನಗಳು, ಅಮಾವಾಸ್ಯೆ ಪೌರ್ಣಿಮೆ ಎಲ್ಲದಕ್ಕೂ ವಾಟ್ಸ್ಆಪ್ ಅಲ್ಲಿ ವಿಶ್ ಮಾಡ್ತಾ ಇರಬೇಕು. ಇವ್ರಿಗೆ ಸಡನ್ ಆಗಿ ಒಂದಿನ ಲೈಫ್ ಸ್ಟಾರ್ಟ್ ಆಗ್ತಿದೆಯಾ ಇಲ್ಲ ಎಂಡ್ ಆಗ್ತಿದೆಯಾ ಅನ್ನೋ ಕನ್ಫ್ಯೂಷನ್ ಕೊಟ್ಕೊಳ್ಳೋಣ. ಆಮೇಲೆ ಗ್ರಾಜುಯಲಿ ಇವ್ರ ಫ್ರೆಂಡ್ಸ್ ಅಲ್ಲಿ ಇವ್ರನ್ನ ಮಾತಾಡೋದ್ ಬಿಡ್ಬೇಕು. ಏನು ರೀಸನ್ ಇದೆ ಅಂತಲ್ಲ, ಬಟ್ ಆ ಕಡೆ ಅವ್ರನ್ನೂ ಲೈಫ್ ಗುಮ್ತಾ ಇರಬೇಕು, ಅವ್ರದ್ದು ಊರ್ಬಾಗ್ಲಾಗಿರ್ಬೇಕು. ಇವ್ರನ್ನೆಲ್ಲ ಒಂದು 4 6 ತಿಂಗಳಿಗೆ ಒಂದ್ಸಲ ಸೇರ್ಸೋಣ, ಸ್ವಲ್ಪ ಹೋಪ್ಸ್ಕೋಣ. ಹಿಂಗೆ ಫ್ರೀಕ್ವೆಂಟ್ ಆಗಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ. ಬಟ್ ಮೀಟ್ ಆಗಕ್ ಬಿಡೋದ್ ಬೇಡ, ವಾಪಸ್ ಕರ್ಕೊಂಡೋಗಿ ಮತ್ತೆ ಗುಮ್ತಾ ಇರ್ಬೇಕು. ಇನ್ನ ಫಿಟ್ನೆಸ್ ವಿಚಾರಕ್ಕೆ ಬಂದ್ರೆ, ನಿಂತ್ರೆ ಮಂಡಿ ನೋವು, ಕೂತ್ರೆ ಕುಂಡಿ ನೋವು, ಹಿಂಗೆ ಇರ್ಬೇಕು ಜೀವನ ಎಲ್ಲ ಇವ್ರದ್ದು. ಎಲ್ಲಾರ್ಗೂ 7.5 ಶನಿ ಬರೀ 7.5 ವರ್ಷ ಇದ್ರೆ, ಇವ್ರಿಗೆ 30 ವರ್ಷ ಆಗಿದ ತಕ್ಷಣ ಸ್ಟಾರ್ಟ್ ಮಾಡೋಣ. ಕಂಟಿನ್ಯೂಸ್ ಇವ್ರು ಸಾಯೋವರೆಗೂ ಇರ್ಬೇಕು.